ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಮರತಾಯ ತಾಂ ಕಲ್ಪವೃಕ್ಷಣಂ ತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಷಣದ ಗುರುಗುಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಯುಗಾದಿ ಹಬ್ಬ ಭಾಳ ವಿಶೇಷವಾಗಿ 19ನೇ ತಾರೀಕು 3ನೇ ತಿಂಗಳು 2026ರಲ್ಲಿ ಯುಗಾದಿ ಹಬ್ಬ ಹೇಗಿರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. 2000 ಹೊಸ ವರ್ಷದ ಕ್ಯಾಲೆಂಡ್ರು ಪಂಚಾಂಗವನ್ನು ನೋಡಿದಾಗ ಮೊದಲಿಗೆ ಈ ವರ್ಷ ಮಳೆ 50-50 ಇರುತ್ತೆ. ಖಂಡಿತ ಕೂಡ ರೈತರಿಗೆ ತುಂಬ ಸಕಲ ಸಂಪತ್ತು ಐಶ್ವರ್ಯ, ಒಂದು ಬೆಳೆ ಲಾಸು ಒಂದು ಬೆಳೆ ಲಾಭವನ್ನು ಕೊಡುತ್ತೆ. ರೈತರು ನೀರಾವರಿನ ಮಳೆ ನೆಂಬೋದಕ್ಕಿಂತ ಡ್ಯಾಮ್ ನೀರು, ಹೊಳೆ ನೀರು ಮತ್ತು ಬೋರ್ವೆಲ್ ನೀರು ಯಾರಿಗೆ ಬರ್ತಾವರಲ್ಲ ತುಂಬ ರಿಚ್ ಪೀಪಲ್ಸನ್ನು ಹಾಕ್ತಾರೆ. ಹಾಗಾಗಿ ನೀರನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಮತ್ತು ಹಸು ಗೊಬ್ಬರವನ್ನು ಅತಿ ಹೆಚ್ಚು ಇಟ್ಕೊಳ್ಳಿ. ಈ ವರ್ಷ ಹಾಲಿನ ರೇಟು ₹1 ಇಂದ ₹2 ಜಂಪ್ ಆಗ್ಬೋದು. ಖಂಡಿತ ಕೂಡ ಈ ವರ್ಷದಲ್ಲಿ CM ಕೂಡ ಬದಲಾವಣೆ ಆಗ್ಬೋದು. 100% CM ಕರ್ನಾಟಕದಲ್ಲಿ ಬದಲಾವಣೆ ಆಗ್ಬೋದು. ಅದೇ ಥರ ಗುರು ಮತ್ತು ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾರೆ. ಆದರೆ ಈ ಒಂದು ವರ್ಷದಲ್ಲಿ ಶನಿ ಚೇಂಜ್ ಆಗೋಲ್ಲ. ಶನಿ ಮುಂದಿನ ವರ್ಷ ಚೇಂಜ್ ಆಗ್ತಾರೆ. ಈ ವರ್ಷ ಗುರು 2 ಬಾರಿ ಚೇಂಜ್ ಆಗ್ತಾರೆ. ಕಟಕ ರಾಶಿ, ಸಿಂಹ ರಾಶಿಗೆ ಬರ್ತಾರೆ. 6ನೇ ತಿಂಗಳಲ್ಲಿ ಕೂಡ ಗುರು ಚೇಂಜ್ ಆಗ್ತಾನೆ ಮತ್ತು 10ನೇ ತಿಂಗಳಲ್ಲೂ ಕೂಡ ಗುರು ಚೇಂಜ್ ಆಗ್ತಾನೆ. ಡಿಸೆಂಬರ್ ತಿಂಗಳಲ್ಲಿ ರಾಹು ಕೇತುಗಳು ಚೇಂಜ್ ಆಗ್ತಾರೆ. 100% ಈ ವರ್ಷ ಎಂಡಲ್ಲಿ ಚೇಂಜ್ ಆಗ್ತಾ ಹೋಗ್ತಾರೆ. ಇವರು ಭಾಳ ಮಹತ್ವವನ್ನು ವಹಿಸ್ತಾರೆ. ಯಾಕಂದರೆ ಗುರು ಒಂದು 6 ತಿಂಗಳಿದ್ರೆ ಒಂದೊಂದು ರಾಶಿಯಲ್ಲಿ, ಆದರೆ ಈ ಸರಿ ರಾಹು 18 ತಿಂಗಳಿರ್ತಾರೆ. ಖಂಡಿತ ಕೂಡ ಇದರಿಂದ ನಿಮ್ಗೆ ಏನೆಲ್ಲ ಫಲಗಳು ಸಿಗ್ತಾ ಹೋಗುತ್ತೆ ಅಂತ ನೋಡೋಣ. ಸಾಕಷ್ಟು ಜನದು ಕರ್ನಾಟಕದಲ್ಲಿ ತುಂಬ ಕೇಸಿಂದ ಮುಕ್ತಿ ಆಗುತ್ತೆ. ಅದರಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ, ದರ್ಶನ್ ಅವ್ರಿಗೆ, ಇವರಿಗೆಲ್ಲರೂ ಕೂಡ ಭಗವಂತ ನ್ಯಾಯ ಕೊಡಲಿ, ಸಿನಿಮಾ ಹೆಚ್ಚು ಮಾಡಲಿ. ಹೆಣ್ಮಕ್ಳ ಮೇಲೆ ತುಂಬ ಕೇಸನ್ನು ಆಗ್ತಾ ಹೋಗ್ತವೆ. ಹೆಣ್ಮಕ್ಳು, ಸಣ್ಣ ಮಕ್ಕಳನ್ನ ನಿಮ್ಮ ಮನೇಲಿ ಜೋಪಾನ ನೋಡ್ಕೋಬೇಕಾಗತ್ತೆ. ಮತ್ತು ಜಗತ್ತನ್ನು ಹಾಳು ಮಾಡಬೇಕು ಅಂತ ತುಂಬ ರಾಜ್ಯಗಳು, ತುಂಬ ದೇಶಗಳು ಭಾರತ ದೇಶವನ್ನು ಸ್ವಲ್ಪ ಒಂದು ಚಾಕ್ಲೇಟ್ ರೀತಿಯಲ್ಲಿ ಹಾಳು ಮಾಡೋದು, ಸ್ಕೂಲಲ್ಲಿ ಮಕ್ಕಳನ್ನ ಹಾಳು ಮಾಡೋದು, ಮತ್ತು ಮಕ್ಕಳನ್ನ ಅಡಿಕ್ಟ್ ಮಾಡೋದು. ಒಂದು ಚಾಕ್ಲೇಟ್ ಐಟಮ್ ಅಂದರೆ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಚಾಕ್ಲೇಟ್ ರೂಪದಲ್ಲಿ ಒಂದು ಅಡಿಕ್ಟ್ ಆ್ಯಡ್ ಮಾಡೋದು, ತುಂಬ ಹಲವಾರು ಮನೆಗೆ ಹೋಗ್ತಿರೋದು, ಮಕ್ಕಳನ್ನ ಕಳಿಸೋದು. ಒಬ್ಬೊಬ್ಬರನ್ನೇ ದಯವಿಟ್ಟು ನೀವು ಮಕ್ಕಳು ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಂತ ಅನ್ನೋದೇ ದೊಡ್ಡ ತಪ್ಪು. ಅವರು ತುಂಬ ತಪ್ಪುಗಳು ಮಾಡೋ ಜಾಗದಲ್ಲಿ ಹೋಗಿರ್ತಾರೆ. ಅವು ಮಕ್ಕಳು ಹೇಳಲ್ಲ, ಫ್ರೆಂಡ್ ಮೇಲಿದ್ದೆ ಅವ್ರ ಮೇಲೆ ಆಟ ಆಡ್ತಿದ್ದೆ ಅಂತಾರೆ, ಆದರೆ ಬೇರೆ ಕಡೆ ಇರ್ತವೆ. ಈ ವರ್ಷ ಮಕ್ಕಳನ್ನ ಒಬ್ಬೊಬ್ಬರನ್ನ ಎಲ್ಲೂ ಕಳಿಸ್ಬೇಡಿ. ತಂದೆ ತಾಯಿ ಜೊತೆಲಿದ್ದರೆ ಅವ್ರ ಮನೆ ಫ್ರೆಂಡ್ಸ್ ಮನೆಗೆ ಓಟ್ ಕರ್ಕೋಗಿ, ಇಲ್ಲಾಂದರೆ ಬಿಟ್ಬಿಡಿ. ಮಕ್ಕಳನ್ನ, ಹೆಣ್ಮಕ್ಳಂತೂ ಫಸ್ಟ್ ಆಫ್ ಆಲ್ ಯಾರ ಮೇಲೂ ಕಳಿಸ್ಬೇಡಿ. ನಮ್ಮ ಭಾರತ ದೇಶದ ಹೆಣ್ಮಕ್ಳು ಮಹಾಲಕ್ಷ್ಮಿ ಸರಸ್ವತಿ ಥರ ಬದುಕಬೇಕು. ನಮ್ಮ ಭಾರತ ದೇಶವನ್ನು ಉಳಿಸ್ಬೇಕು. ಈ ವರ್ಷ ಬೆಳ್ಳಿ ರೇಟು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹಸುಗಳದ್ದು ಹಾಲಿನ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಮತ್ತು ಸಾಕಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಳ್ಳೆಯ ಹೆಸರು ಬರುತ್ತೆ. ಈ ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ಹೆಸರುಗಳು ಬರುತ್ತೆ. ಮತ್ತು ಲಾಯರ್ಗಳಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಗಳು ಬರ್ತಾ ಇದ್ದಾವೆ 100%. ಮತ್ತು ಹೈಯೆಸ್ಟು ಈ ಸರಿಗೆ ಗೌರ್ಮೆಂಟ್ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಮತ್ತು ಸ್ವಲ್ಪ ಚೂರು ಕಾನೂನು ರೀತಿಯಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಮತ್ತು ಕರ್ನಾಟಕದಲ್ಲಿ MLA ಸೀಟ್ಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸರಿ ಎಲೆಕ್ಷನ್ ಬಂದಾಗ. ಅದು ನಿಮಗೂ ಗೊತ್ತು, ನನಗೂ ಗೊತ್ತಿರುತ್ತೆ. ಆದರೆ ಕರ್ನಾಟಕದಲ್ಲಿ MP ಎಲೆಕ್ಷನ್ ಸೀಟ್ ಜಾಸ್ತಿ ಆಗಲ್ಲ. ಅದು ಉತ್ತರ ಕರ್ನಾಟಕ, UP ಇಲ್ಲೆಲ್ಲ MP ಎಲೆಕ್ಷನ್ ಜಾಸ್ತಿ ಸೀಟನ್ನು ಮಾಡಿ. ಮತ್ತು ಕನ್ನಡದಲ್ಲಿ ಸಿನಿಮಾಗಳು ಸಾಕಷ್ಟು ಸೋಲನ್ನು ಕಾಣ್ತಿದ್ದಾವೆ. ಇನ್ನು ಮುಂದೆ ಖಂಡಿತ ಕೂಡ ಹಲವಾರು ಸಿನಿಮಾಗಳು, ಒಂದು 2 ಸಿನಿಮಾ 3 ಸಿನಿಮಾನ ಈ ಒಂದು 2026ರಲ್ಲಿ ಒಂದು 3 ಇಂದ 4 ಸಿನಿಮಾ ಗೆಲ್ಬೋದು. ಆದರೆ ಒಂದು 400 ಸಿನಿಮಾ ಬರ್ತವೆ. 400 ಸಿನಿಮಾದಲ್ಲಿ 100ಕ್ಕೆ 1% ಸಿನಿಮಾ ಗೆಲ್ಲುತ್ತೆ. ಅಂದರೆ 100%ಗೆ 1000% ಒಂದು ಸಿನಿಮಾ 100% ಗೆಲ್ಲುತ್ತೆ. ಇನ್ನು ಉಳಿದವೆಲ್ಲ ತುಂಬ ಸಿನಿಮಾವನ್ನು ಕಳ್ಕೊತಾರೆ. ಭಾಳ ವಿಶೇಷ ಹೊಸ ಹೀರೋಗಳ ಮೇಲೆ ಟ್ರೈ ಮಾಡೋಕ್ಕೆ ದುಡ್ಡನ್ನು ಕಳ್ಕೊತಾರೆ. ಮತ್ತು ವಿಲೇಜಲ್ಲಿ ವಿಲೇಜ್ ಜಮೀನು ರೇಟ್ ತುಂಬ ಜಾಸ್ತಿ ಆಗುತ್ತೆ. ದಯವಿಟ್ಟು ವಿಲೇಜ್ ಜಮೀನು ರೇಟನ್ನು ಯಾವುದೇ ಕಾರಣಕ್ಕೂ ಮಾರಬೇಡಿ. ಮತ್ತು ಈ ವರ್ಷದಲ್ಲಿ ಲಕ್ಕಿ ಹೂವು ಅಂತ ಬಂದಾಗ ಒಂದು ಭಾಳ ವಿಶೇಷವಾಗಿ ತುಂಬೆ ಹೂವು, ಮತ್ತು ಭಾಳ ವಿಶೇಷವಾಗಿ ತುಂಬೆ ಹೂವನ್ನು ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಗಿಡದಲ್ಲಿ ಬೆಳೆಸಿ. ತುಂಬ ಒಳ್ಳೆಯದಾಗುತ್ತೆ, ತುಂಬ ಸಕಲ ಕೊಡುತ್ತೆ. ತುಂಬೆ ಹೂವನ್ನು ಈ ವರ್ಷ ಅತಿ ಹೆಚ್ಚು ಆರಾಧನೆ ಮಾಡಿ. ಮತ್ತು ಈ ವರ್ಷ ತುಂಬ ವಿಶೇಷವಾದ ಅಡಿಕೆಯನ್ನು ನೀವು ಯಾವಾಗ ಹಸಿ ಅಡಿಕೆಯನ್ನು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ. ತುಂಬ ರಿಚ್ ಪೀಪಲ್ಸ್ ಆಗ್ತೀರ. ತುಂಬೆ ಹೂವು ಅಡಿಕೆಯನ್ನು ಯೂಸ್ ಮಾಡಿ. ತುಂಬ ಭಾಳ ಸಕಲ ಸಂಪತ್ತು ಕೊಡುತ್ತೆ. ಹೂವಲ್ಲೇ ತುಂಬ ಪವರ್ಫುಲ್ಲು, ಕಮ್ಮಿ ರೇಟಿಗೆ ತುಂಬ ಸಿಗುವಂಥ ಹೂವು ಈ ವರ್ಷ ಪನ್ನೀರ್ ಹೂವು, ಅಂದರೆ ರೋಸಲ್ಲಿ ಪನ್ನೀರ್ ಹೂವು. ಇದನ್ನು ನೀವು ದಯವಿಟ್ಟು ಹಾಸಿಗೆ ಮೇಲೆ ಹಾಕಿದ ಮಲ್ಕೊಳ್ಳಿ. ತುಂಬ ಲಕ್ ಬರುತ್ತೆ. ದೇವ್ರಿಗಿಡಿ ಲಕ್ ಬರುತ್ತೆ. ನೀವು ಸ್ನಾನ ಮಾಡ್ಬೇಕಾದ್ರೆ ಒಂದು 4-5 ಹೂವನ್ನು ಬಿಚ್ಚಿಬಿಟ್ಟು ನೀರಿಗೆ ಹಾಕ್ಬಿಟ್ಟು ಸ್ನಾನ ಮಾಡಿ. ನೀವು ತುಂಬ ಪಾಸಿಟಿವ್ ಕೊಡುತ್ತೆ. ರೋಸ್ ಪನ್ನೀರ್ ಹೂವನ್ನು ದಯವಿಟ್ಟು ಹಾಸಿಗೆ ಮೇಲೆ ಡೈಲಿ ಒಂದು ಹೂವನ್ನು ಇನ್ನೊಂದು 4 ಕಡೆ ಹಾಕಿ ಮಲ್ಕೊಳ್ಳಿ. ದೇವ್ರ ಮನೇಲಿ ಹಾಕಿ ನೀರಲ್ಲಿ ಹಾಕಿ ಸ್ನಾನ ಮಾಡಿ. ತುಂಬ ಪಾಸಿಟಿವ್ ಇರುತ್ತೆ. 1 ತಿಂಗಳು ಇದನ್ನು ಬಿಡ್ದೆಲ್ಲ ಮಾಡಿ ನೋಡಿ. ನೆಕ್ಸ್ಟ್ ತುಂಬ ಲಕ್ಕನ್ನು ಕೊಡುತ್ತೆ. ದೇವ್ರಿಗೆ ಹೂ ಕೊಡೋದು ಮುಖ್ಯ ಅಲ್ಲ, ದೇವರೇ ನಿಮಗೆ ಕೊಟ್ಟಿರೋದನ್ನು ನೀವು ಬಳಸೋದು ಲಕ್ ಅಂತ ಹೇಳುತ್ತೆ. ಯಾವಾಗಲೂ ಹೇಳ್ತೀನಿ, ಅದ್ಭುತವಾದ ಲಕ್ಕನ್ನು ಕೊಡುತ್ತೆ. ಈ ವರ್ಷದಲ್ಲಿ ತುಂಬ ರಾಜಯೋಗದ ಕಲರ್ಸ್ ಅಂತ ನೀವು ಬಂದಾಗ ರೆಡ್ ಕಲರು, ಹಸಿರು ಕಲರ್ಸು ಮತ್ತು ಯೆಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ. ಈ ವರ್ಷದ ವೆರಿ ಡೇಂಜರ್ ಬಣ್ಣ ಅಂದರೆ ಬ್ಲೂ, ಬ್ಲ್ಯಾಕ್, ವೈಟ್ ತುಂಬ ವೆರಿ ಡೇಂಜರ್ ನಂಬರ್ ಆಗುತ್ತೆ. ಈ ವರ್ಷದ ವೆರಿ ಡೇಂಜರ್ ಡೇಟ್ಸ್ಗಳು ಅಂತ ಬಂದಾಗ
1, 6, 8 ತುಂಬ ಡೇಂಜರ್ ನಂಬರ್ಸ್. ಆಲ್ಮೋಸ್ಟ್ಲಿ ಈ ಡೇಟಲ್ಲಿ ಹುಟ್ಟಿದವರೆಲ್ಲ ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕ್ತಾ ಇದ್ದಾರೆ. 100ಕ್ಕೆ 99% ಆರ್ ಸಿ ಬಿಲಿ ಮ್ಯಾಚ್ ನಡೆಯಲ್ಲ ಅಂತಿದ್ದಾರೆ. ಖಂಡಿತ ಕೂಡ ಆರ್ ಸಿ ಬಿಲಿ ಹೆಂಗಾರ ಮಾಡಿ ವೆಂಕಟೇಶ್ ಪ್ರಸಾದ್ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚನ್ನು ನಡೆಸೋದಕ್ಕಿಂತ ಎಲ್ಲೋ ಒಂದು ಕಡೆ ಮಾಡೋದಕ್ಕಿಂತ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ತೆಗೆದು ಇಲ್ಲಿ ಹಾಸನಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ಇಲ್ಲ ರಾಮನಗರ ಕಡೆ ಸಂಬಂಧಪಟ್ಟಂಥ ಟೌನ್ ಜಾಗದಲ್ಲಿ ಮಾಡಿದರೆ ನಮ್ಮ ಕರ್ನಾಟಕದ ಭಾಗಕ್ಕೆ ಸಿಗುತ್ತೆ. ಇವಾಗ ಅತ್ತಿಬೇಲೆ ಹತ್ರ ಮಾಡಿರೋದು ತಮಿಳ್ನಾಡಿಗಾಗುತ್ತೆ, ದೇವನಹಳ್ಳಿ ಕಡೆ ಮಾಡಿರೋದು ಆಂಧ್ರಕ್ಕಾಗತ್ತೆ. ಕರ್ನಾಟಕ ಅಂತ ಬಂದಾಗ ಹಾಸನ್ನು ಸಾಕಷ್ಟು ಜನ ಈ ವರ್ಷ ತುಂಬ ವಿಗ್ ಹಾಕಿರೋರಿಗೆ ತುಂಬ ನೆಗೆಟಿವ್ ಆಗುತ್ತೆ. ಅಂದರೆ ಬ್ಲ್ಯಾಕ್ ಕಲರ್ ಸರಿಯಿಲ್ಲ, ನಿಮ್ಮ ಕೂದಲು ಬಿದ್ದೋಗಿರೋದಕ್ಕೆ ಇನ್ನೊಂದು ಕೂದಲನ್ನ ಹಾಕಿದ್ರು ವಿಗ್ ಹಾಕಿರ ನೋಡಿ. ತಮಿಳ್ ವಿಜಯ್ ತುಂಬ ವಿಗ್ಗನ್ನ ಹಾಕ್ತಾರೆ, ಅವ್ರ ಫಿಲಮ್ ತುಂಬ ಡಿಸ್ಟರ್ಬ್ ಆಯಿತು. ಅದೇ ಥರ ನೀವು ತುಂಬ ಜನ MLAಗಳೆಲ್ಲ ವಿಗ್ ಹಾಕಿದ್ರಿ. ಈ ನಡುವೆ ಜನಾರ್ದನ್ ರೆಡ್ಡಿ ಹಾಕಿದ್ದಾರೆ ನೋಡಿ, ಅವ್ರ ಮನೆ ಮುಂದೆ ಗಲಾಟೆ ಮಾಡಿದ್ರು. ವಿಗ್ ಹಾಕಿರೋರಿಗೆ ಈ ವರ್ಷ ತುಂಬ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ವಿಗ್ಗನ್ನ ದಯವಿಟ್ಟು ಹಾಕ್ಬೇಡಿ ಅಂತ ಹೇಳುತ್ತೆ. ತುಂಬ ನೀಟಾಗಿ ಹೇಳ್ತೀನಿ, ನಿಮ್ಮ ಒರಿಜಿನಲ್ ಏರ್ ಸ್ಟೈಲಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿ. ರಜನಿಕಾಂತ್ ಇರ್ಬೋದು, ಬಹಳ ವಿಶೇಷವಾಗಿ ನರೇಂದ್ರ ಮೋದಿ ಆಗಿರ್ಬೋದು, ಅದೇ ಥರ ನಿಮಗೆ ಇಳೆಯರಾಜರು ಎಲ್ಲ ಓನ್ ಇದರಲ್ಲೇ ಇದ್ದಾರೆ. ಆದರೆ ಬ್ಲ್ಯಾಕ್ನ ನೀವು ಸುಮ್ಮನೆ ಮೈ ಮೇಲೆ ಹಾಕೋದು, ಬೇರೆಯವ್ರ ಕೂದಲನ್ನ ನಿಮ್ಮ ತಲೆ ಮೇಲೆ ಹಾಕಿ ನೀವು ಪ್ರಾಬ್ಲಮ್ ಸಿಗಾಕಬೇಡಿ. ನಿಮ್ಮ ಕೂದಲು ನಿಮ್ಮ ತಲೆ ಮೇಲೆ ಇರಿ. ವಿಗ್ ಹಾಕೋರು ಎಲ್ಲರೂ ಕೂಡ ಈ ವರ್ಷ ಕಮ್ಮಿ ಮಾಡ್ಕೊಳ್ಳಿ. ಹೆಣ್ಮಕ್ಳು ಕೂಡ ವಿಗ್ ಹಾಕ್ಯಂಡು ಜಡೆ ಹಾಕ್ಯಂದು ಬಡಿ ನಿಮ್ಮ ಕೂದಲು ಎಷ್ಟಿದೆ ಅಷ್ಟನ್ನು ಬೆಳೆಸಿ ನಿಮ್ಮ ಲಕ್ಕನ್ನು ತಂದು ಕೊಡುತ್ತೆ. ಉಳಿದಂಥ ರಾಶಿ 12 ರಾಶಿ 27 ನಕ್ಷತ್ರ 31 ಡೇಟ್ ಬಗ್ಗೆ ಮಾತಾಡ್ತೀನಿ. ಮಿಸ್ ಮಾಡಿದ್ರೆ ಎಲ್ಲ ವೀಡಿಯೋನು ನೋಡಿ. ಒಳ್ಳೆಯದಾಗಲಿ.